ವಿಡಿಯೋ ನೋಡ್ತಿರೋಂಥ ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ, ನಿಮಗೆ ಮೆಡಿಷನ್ ನಾಟಿ ಮೆಡಿಸನ್ ಅಂತಂದರೆ ನೆನಪಾಗುವಂಥ ಸುರೇಶ್ ಸರ್ ಅವ್ರ ಮನೆ ಹತ್ರ ಇದ್ದೀನಿ ನಾನು. ಇವಾಗ ಮೆಡಿಷನಲ್ಲಿ ಅಕ್ಕಿಗಳಿಗೆ ಕೊಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಕೂಡ ಇವರು. ಏನೇ ಒಂದು ಪ್ರಾಬ್ಲಮ್ ಇಲ್ಲಿ, ಹತ್ತು ಕಾಸು ಆಗಿರ್ಬೋದು ಅಥವಾ ಏನೋ ಒಂದು ಮೊಟ್ಟೆ ಆಗಿರ್ಬೋದು, ಏನೋ ಒಂದು ಡಿಸೀಸಸ್ ಆಗಿರ್ಬೋದು, ನಾಟಿ ಮೆಡಿಷನಲ್ಲೇ ಕ್ಯೂರ್ ಮಾಡೋಂಥ ಇವರು ಸುರೇಶ್ ಸರ್. ಸೊ ಇವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ಮೈ ಚಾನಲ್ ಸರ್. ನಮಸ್ತೆ ಫ್ರೆಂಡ್ಸ್. ನೋಡಿ, ನಮ್ಮ ಹುಡುಗರು ಅಕ್ಕಿ ಶೋಕ್ದಾರ್ಗಳು ಇವರು NS ಬರ್ಡ್ಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ. ಅವರು ಬೆಳೀಲಿ. ಅವರು ನಿಮಗೆಲ್ಲ ಅಕ್ಕಿ ಶೋಕಿ ಬಗ್ಗೆ ತಿಳಿಸ್ಬೇಕು ಅಂತ ಸುಮಾರು ಕಷ್ಟಪಟ್ಟು ಹಲವಾರು ಜನಗಳ ಹತ್ರ ಹೋಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿರೋಂಥ ಕಂಟೆಂಟ್ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ. ಅದ್ರ ನಂತರ ಅವರ ಲಾಫ್ಟ್ ಅಕ್ಕಿಗಳು, ನಿಮ್ ಲಾಫ್ಟ್ ಅಕ್ಕಿಗಳು ಸುಮಾರು ಜನ ಕೊಟ್ಟಿದ್ರಲ್ಲ, ನಾನು ಹೌದು ಒಂದು ಸರ್, 2-3 ವಿಡಿಯೋದಲ್ಲಿ ನೋಡಿದೆ. ಪಾಪ ಸೇಲ್ ಎಲ್ಲ ಮಾಡ್ತಾ ಇದಾರೆ, ಹೊಸಬರಿಗೆ ಹೆಲ್ಪ್ ಆಗ್ಲಿ ಅಂತ. ಅದೆಲ್ಲ ಆಡಿರೋ ಅಕ್ಕಿಗಳೇ ಕೊಟ್ಬಿಟ್ಟಿದೆ ಸರ್. ಆಡಿರೋ ಅಕ್ಕಿಗಳನ್ನೇ ಕೊಟ್ಟಿದ್ದಾರೆ. ನಾನೊಂದು 2 ವಿಡಿಯೋದಲ್ಲಿ ನೋಡಿದೆ, ಫ್ರೀ ಇದ್ದಾಗ ನೋಡ್ತಾ ಇರ್ತೀನಿ. ಅವಾಗ ಆಡಿರೋಂಥ ಅಕ್ಕಿಗಳನ್ನ ನಮ್ಮ ಹೊಸಬರಿಗೆ ಶೋಕಿ ಮಾಡೋರಿಗೆ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಂತ ನೋಡಿ ನಾನು ಒಂದು ಸ್ವಲ್ಪ ಸಂತೋಷ ಆಗಿ ಲೈಕು ಮಾಡಿದ್ದೆ, ಅವ್ರಿಗೆ ಸಬ್ಸ್ಕ್ರೈಬು ಮಾಡಿದ್ದೀನಿ. ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೂ ಏನಾನ ಒಳ್ಳೇದಾಗಿ ಒಂದಷ್ಟು ಕಂಟೆಂಟಿಂದ ಏನಾನ ದುಡ್ಡು ಸಿಕ್ಕಿದ್ರೆ ಇನ್ನಷ್ಟು ಒಳ್ಳೆ ಅಕ್ಕಿಗಳನ್ನ ತಂದು ಅದ್ರಲ್ಲಿ ರಿಸಲ್ಟ್ ನೋಡಿ ನಮ್ಮ ಹೊಸ ಹುಡುಗರಿಗೆ ಕಲಿಯೋಂಥವ್ರಿಗೆ ಅಕ್ಕಿಗಳನ್ನ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನೀವು ಇರಿ. ಥ್ಯಾಂಕ್ ಯು ಸರ್, ಸುಮಾರು ಜನ ಯಂಗ್ಸ್ಟರ್ಸ್ ಇರ್ತಾರೆ, ಶೋಕಿ ಕಲಿಯೋರು ಇರ್ತಾರೆ. ಅವ್ರಿಗೆ ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನ ಹೇಳ್ಕೊಟ್ಟು ಸಪೋರ್ಟ್ ಮಾಡಿ ಇದನ್ನ ಬೆಳೆಸ್ಬೇಕು. ನಾವು ಮಾಡೋ ಕೆಲಸದ ಮೇಲೆ ಹೌದು ಸರ್, ಡಿಸೈಡ್ ಆಗ್ಬೇಕು ಅದು. ಹೌದು. ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಓಕೆ ಸರ್, ನಂಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸರ್, ಇವಾಗೆಲ್ಲ ಕೇಳಿ ಬರ್ತಾ ಇರೋದು ಏನಂತಂದ್ರೆ, ಈಗ ಎಲ್ಲಾರು ಒಂದು ಮನೇಲಿ ಅಕ್ಕಿ ಕಾಯಿಲೆ ಬಂತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಕ್ಕಿಗೆ ಅಂದ್ರೆ ಫಸ್ಟ್ ನೆನಪಾಗೋದು ಸುರೇಶ್ ಸರ್. ಅವ್ರನ್ನ ಹೆಂಗಾರ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲೋ ಒಂದು ಕಡೆನೇ ಕಾಂಟ್ಯಾಕ್ಟ್ ಮಾಡಿ ಮಾಡೇ ಮಾಡ್ತಾರೆ. ಹೌದು. ನಿಮ್ದು ಎಲ್ಲಿಂದ ಮೆಡಿಸಿನ್ ತಗೊಂತಾ ಇದ್ದಾರೆ ಅಂದ್ರೆ ಚೆನ್ನೈ, ತಮಿಳ್ನಾಡು ಅಲ್ಲಿಂದೆಲ್ಲ ನಿಮ್ಗೆ ಕೊರಿಯರ್ ಮಾಡ್ಕೊಂಡು ತರ್ಸ್ಕೊಂತ ಇದ್ದಾರೆ. ಹೌದು. ಅಷ್ಟು ಒಂದು ಬೇಡಿಕೆ ಆಗಿದೆ ನಿಮ್ಮ ಮೆಡಿಸಿನ್ಗೆ. ಹೌದು. ಅಂಡ್ ನಾವು ಕೇಳ್ದಂಗೆ ಸುಮಾರು ಜನ ಸರ್ ಎಷ್ಟು 6-7 ವರ್ಷದಿಂದ ಅಕ್ಕಿಗಳು ಮೊಟ್ಟೆ ಇಕ್ಕಿಲ್ದ ಅಕ್ಕಿಗಳು ಕೂಡ ಮೊಟ್ಟೆ ಇಕ್ತಾ ಇದಾವೆ. ಅಂದ್ರೆ ನಿಮಗೆ ಹೆಂಗ್ ಸರ್ ಇದೆಲ್ಲ ಬಂತು? ಈ ಅಕ್ಕಿಗಳು ಇಂಥ ಕಾಯಿಲೆಗೆ ಇಂಥ ಮೆಡಿಸಿನ್ ಹಾಕ್ಬೇಕು, ಅದು ಎಸ್ಪೆಷಲ್ ನೀವು ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡಲ್ಲ, ಯೂಸ್ ಮಾಡೋದು ಫುಲ್ಲು ನಾಟಿ ಮೆಡಿಸಿನ್. ಅದ್ ಹೆಂಗೆ ಸರ್ ನಿಮ್ಗೆ ಬಂತು? ಯಾವ ತರ ಅಂತ ಕೇಳ್ಬೋದಾ ಸರ್? ತುಂಬಾ ಜನ ತಿಳ್ಕೊಳಕ್ ಆಸೆ ಇದೆ ಸರ್, ಇಷ್ಟೆಲ್ಲ ಮಾಡ್ತಾರಲ್ಲ ಎಲ್ಲಿಂದ ಬಂತು ಇವ್ರಿಗೆ ಈ ತರ ವಿದ್ಯೆ? ಸಾಮಾನ್ಯವಾಗಿ ಎಲ್ಲರಿಗೂ ಬರಲ್ಲ ಸರ್ ಇದು. ಸೊ ಹಂಗಾಗಿ ನಿಮ್ಗೆ ಕೇಳ್ತಾ ಇದೀನಿ, ನಮ್ಮ ಸಬ್ಸ್ಕ್ರೈಬರ್ಗಳು ವ್ಯೂವರ್ಸ್ಗಳು ಕೇಳ್ತಾ ಇರೋ ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇದೀನಿ ಸರ್. ಏನಿಲ್ಲ, ಸಿಂಪಲ್ ಸೊಲ್ಯೂಷನ್ ಅಷ್ಟೇ ಇದು. ನಿಮ್ಮಂಗೆ ನಾನು ಚಿಕ್ಕ ವಯಸ್ಸಿಂದ ಅಕ್ಕಿಗಳು ಸಾಕೊಂಡು ಬಂದಿದ್ದೀನಿ. ಹಾ ಸರ್. ನಾನು ಅವಾಗ ಈ ನಾಟಿ ಮೆಡಿಸಿನ್ ಇವ್ಯಾವುದು ಮಾಡ್ತಾನೆ ಇರ್ಲಿಲ್ಲ. ಹಾ ಇದ್ರ ಸರ್. ಗಂಧನೂ ನನ್ಗೆ ಅವಾಗ ಹತ್ಕೊಂಡಿರ್ಲಿಲ್ಲ, ತಲೆಗೆ ಹತ್ತಿರ್ಲಿಲ್ಲ. ಸೊ ಏನ್ ಮಾಡಿದೆ, ಇಂಗ್ಲಿಷ್ ಮೆಡಿಸಿನ್ಸ್ ಹಾಕ್ತಾ ಇದ್ವಿ. ಒಂದಕ್ಕಿನೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಸುಮಾರು 2007ರಲ್ಲಿ 120 ಅಕ್ಕಿ ಸತ್ತೋಗ್ಬಿಟ್ಟು. ನಂದಲ್ದೆ ನಮ್ಮ ಸ್ನೇಹಿತರು ನನ್ನ ಹತ್ರ ತಗೊಂಬಂದು ಕೊಟ್ಟಿದ್ರು, ಜಾಗ ದೊಡ್ಡದಾಗಿದೆ ಅಂತೆಲ್ಲ ಹೇಳಿ ಸುಮಾರು ಅಕ್ಕಿ ಇಟ್ಕೊಂಡಿದ್ವಿ. ಒಂದು 300 ಅಕ್ಕಿ ಇಟ್ಕೊಂಡಿದ್ವಿ. ಅದರಲ್ಲಿ ಕಾಯಿಲೆ ಬಂದು 120 ಅಕ್ಕಿ ಸತ್ತೋಗ್ಬಿಟ್ಟು ಬೇಜಾರಾಗಿ ಅವತ್ತು ಬಿಟ್ವಿ, ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡಬಾರ್ದು ಅಂತ. ಒಬ್ಬ ಹುಡುಗ ಮಡಿವಾಳದಲ್ಲಿ ನಿಖಿಲ್ ಅಂತಿದ್ದಾನೆ, ಅವನ ಅಕ್ಕಿಗಳು ಜಾಸ್ತಿ ನನ್ನ ಹತ್ರ ಇದಾವೆ. ಅವನೇ ಅವಾಗ ಐಡಿಯಾ ಕೊಟ್ರ, ಈ ಥರ ನಾಟಿ ಔಷಧಿಗಳು ಮಾಡಬೇಕು, ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ 3 ಜನ, ನಾವು ಒಂದಿಬ್ಬರು ನಿಖಿಲ್, ಆಮೇಲೆ ಇನ್ನೊಬ್ರು ಉಮರ್ ಅಂತಿದ್ದಾರೆ, ಎಲ್ಲ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಬಂದಿದ್ದು 2007ಇಂದ ನಿಮ್ಗೆ ಸ್ಟಾರ್ಟ್ ಆಯ್ತು ಮಾಡ್ಲೇಬೇಕು ಈ ತರದ ನಾಟಿ ಮೆಡಿಸಿನ್ ಅಂತ. ಹೌದೌದು. 2007 ಇಂದ ಟ್ರೈ ಮಾಡ್ತಾ ಇದ್ದೀರಾ. ಈಗ ತುಂಬಾ ಸಕ್ಸಸ್ ಆಗಿದೆ. ಅದ್ ಯಾವ ರೀತಿ ಅಂತ ಹೇಳಿ ಸರ್ ಅದು? 2007ರಿಂದ ಸುಮಾರು 2018-19ರವರೆಗೂ ಪ್ರಾಕ್ಟೀಸ್ ಮಾಡಿದ್ವಿ. ಅಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಾ? ಮನೆಗೆ ಹೋಗಿ ನಮ್ಮ ತಾತನವ್ರದೊಂದು ಬುಕ್ ಹುಡುಕಿ, ಹಾ ಸರ್. ಯಾಕಂದ್ರೆ ಅವ್ರ ಕೋಳಿಗಳಿಗೆ ಕುರಿಗಳಿಗೆಲ್ಲ ಔಷಧಿಗಳು ಕೊಡೋರು, ಔಷಧಿಗಳು. ಅವಾಗ ನಮ್ಗೆ ಸೋರ್ಸ್ ಸಿಕ್ಬಿಡ್ತು. ಹೌದು ಸರ್. ಬುಕ್ ಸಿಕ್ಕಿದಾಗ ಅದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೆಂಗೆ ಒಂದೊಂದೇ ಹರ್ಬ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಇವಾಗ ಒಂದು ಲೆವೆಲ್ಗೆ ಬಂದು ನಿಲ್ತಿದೆ. ಇವಾಗೆಲ್ಲ ನಿಮ್ಗೆ ಗೊತ್ತು, ಔಷಧಿನೇ ಎಲ್ಲ ರಿಸಲ್ಟ್ ಕೊಡ್ತಾ ಇದೆ. ಅದ್ರ ರೀತಿ ವರ್ಕ್ ಆಗ್ತಾ ಇದೆ. ಸೊ ಅಲ್ಲಿಂದ ಟ್ರೈ ಮಾಡ್ಸಾ ಅಂದ್ರೆ ಪರ್ಟಿಕ್ಯುಲರ್ ಕತ್ ಕ್ರಾಸ್ಗೆ ಒಂದು ಸಪರೇಟ್ ಮೆಡಿಸಿನ್ ನಾಟಿದು, ಪ್ಲಸ್ ಆಮೇಲೆ ಮಿನಿಮಮ್ ಮೊಟ್ಟೆ ಇಕ್ತಿದ್ದ ಅಕ್ಕಿಗಳಿಗೆ ಅದ್ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಅವೆಲ್ಲ ಯಾವ ರೀತಿ ಸರ್ ಅದು ನಿಮ್ಗೆ? ಈ ಆಯುರ್ವೇದದಲ್ಲಿ ನಾಟಿ ಔಷಧಿ ಬಂದಾಗ ಸುಮಾರು ಒಂದು ಹರ್ಬು ಮಲ್ಟಿಪಲ್ ಡಿಸಾರ್ಡರ್ಸ್ಗೆ ಕೆಲಸ ಮಾಡ್ತದೆ. ಹೌದು ಸರ್. ಅದು ಕಾಂಬಿನೇಷನ್ಸ್ ಅಷ್ಟೇ. ಇವಾಗ ಕತ್ಕಾಲೆ ಬಂತು, ನರ್ವ್ಸ್ಗೆ ಏನು ಕೊಡಬೇಕು, ಮೇನ್ ರೂಟ್ ಕಾಸ್ ತಿಳ್ಕೊಬೇಕು ನೀವು. ಆ ರೂಟ್ ಕಾಸ್ ತಿಳ್ಕೊಂಡು ಆ ರೂಟ್ ಕಾಸ್ಗೆ ಏನು ಹರ್ಬು ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಅದನ್ನ ಮಿಕ್ಸ್ ಮಾಡಿದ್ರೆ ಅದೇ ಔಷಧಿ ಆಗೋಗುತ್ತೆ.
ಸುಮಾರು ಸಾಕಷ್ಟು ವಿಡಿಯೋಸ್ ಹಾಕಿದೀನಿ, ಯಾವ್ಯಾವ ತುಂಬಾ ಸರ್, ಗಿಡಮೂಲಿಕೆ ತುಂಬಾ ಯಾವ್ಯಾವ್ದು ದೂರ ಅಂತ. ದೂರದನ್ನ ಕಡೆ ಮೊಟ್ಟೆ 8 ವರ್ಷ 9 ವರ್ಷ ಮೊಟ್ಟೆ ಹೌದು. ಇಕ್ಕಿದ್ದಕ್ಕೆ ನಿಮ್ಮ ಹಾ, ಮೆಡಿಸಿನ್ ಇಂದ ಮೊಟ್ಟೆ ಇವಾಗ ಇಕ್ಕಿದೆ. ಮೊಟ್ಟೆ ಹಿಡ್ದಿರೋ ಹಕ್ಕಿಗಳಿಗೂ 4 ತರ ಮಾಡ್ಬೋದು. 4 ತರನು ವಿಡಿಯೋ ಮಾಡಿ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ. ಫಸ್ಟ್ ಹೌದೌದು. ಲೆವೆಲ್, ಹಾ ಸರ್. ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ ಇರುತ್ತೆ. ಕತ್ಕಾಯಿಲೆದು ಅಷ್ಟೇ, ಫಸ್ಟ್ ಲೆವೆಲ್ ಇದೆ, ಸೆಕೆಂಡ್ ಲೆವೆಲ್ ಇದೆ, ಥರ್ಡ್ ಲೆವೆಲ್, ಆ ತರ ಮಾಡಿ ಹಾಕಿದೀನಿ. ನಾವು ವರ್ಷ ಆಡ್ ಮಾಡ್ತಾ ಇದ್ದಂಗೆಲ್ಲ ಪವರ್ ಜಾಸ್ತಿ ಆಗ್ತಾ ಇರ್ತದೆ. ಆ ಪವರ್ ಮೇಲೆ ಅವು ಕೆಲಸ ಮಾಡ್ತವೆ. ಓಕೆ ಓಕೆ ಸರ್. ನಾವು ಬೆಳಗ್ಗೆನೆ ನೋಡ್ತಾ ಇದ್ದೀವಿ ಸರ್, ಸುಮಾರು ಜನ ಬಂದು ತಗೊಂಡೋಗ್ತಾ ಇದ್ದಾರೆ. ಅದು ನನಗೂ ಹತ್ತದಲ್ಲ, ದೂರದಿಂದ ಬಂದು ತಗೊಂಡೋಗ್ತಾ ಇದ್ದಾರೆ ಹೌದು. ಆ ಮೆಡಿಸಿನ್ಗೋಸ್ಕರ. ನೋಡಿ, ಈಗ ಒಬ್ರು ಬಂದಿದ್ರಲ್ಲ, ಅವರು ಮೆಡಿಸಿನ್ ತಗೊಂಡೋದ್ರು, ಹೌದೌದು ಮಾಯದು. ಸರ್. 2 ವರ್ಷದ ಹೆಣ್ಣು ಮೊಟ್ಟೆ ಇಡ್ತಾ ಇಲ್ಲ ಅಂದ್ರು. ಮೊಟ್ಟೆ ಇಟ್ಟಿದ್ದು ಅಂತ, ಅದಕ್ಕೆ ತಿರ್ಗಾ ಬಂದಿದೀವಿ ಅಂತ ಹೇಳಿ ಹಾ ಮತ್ತೆ ಸರ್, ತಗೊಂಡು ತಿಳ್ಸಕ್ ಅಷ್ಟು ದೂರ ಬಂದಿದ್ದಾರೆ. ಹೌದು ಸರ್. ಬಟ್ ಅವ್ರು ರಿವೈವ್ ಕೊಡ್ಲಿಲ್ಲ. ನಾಚಿಕೆ ಪಟ್ಕೊಂಡು ಹೊರಟೋದ್ರು. ಹೋಗ್ಲಿ, ಪರವಾಗಿಲ್ಲ. ಓಕೆ ಸರ್. ತರ ರಿಸಲ್ಟ್ಸ್ ಇದೆ. ರಿಸಲ್ಟ್ಸ್ ಇರೋದ್ರಿಂದಾನೇ ಪಾಪ ಜನ ನನ್ನ ಹುಡ್ಕೊಂಡು ಹೌದೌದು ಸರ್. ಬರ್ತಾರೆ ಕಷ್ಟಪಟ್ಟು. ಅಲ್ಗೂ ಸುಮಾರು ಫೋನ್ ಆಫ್ ಮಾಡ್ಬಿಡ್ತೀನಿ. ಇವಾಗ ಸಮ್ಮರ್ ಅಲ್ವಾ, ಹೌದು. ಔಷಧಿಗಳು ಸಿಗ್ತಾ ಇಲ್ಲ, ಗಿಡಮೂಲಿಕೆಗಳು. ನೀವೇ ನೋಡಿದ್ರಿ ಮೇಲೆ ರೂಮಲ್ಲಿ ಎಲ್ಲ ಹೌದೌದು ಸ್ಟಾಕು ಖಾಲಿ ಆಗಿದೆ, ಕಡಿಮೆ ಇದೆ. ಸರ್. ನೀವು ಅದು ಎಲ್ಲಿಂದ ಸ್ಟಾಕ್ ತರಿಸ್ತೀರಾ ಸರ್, ಇಲ್ಲ ನೀವೇ ಎಲ್ಲಿಂದ ಯಾವ ಥರದ್ದು? ಇಲ್ಲ, ಕೆಲವೊಂದು ಅಮೆಝಾನ್ ಇಂದ ತರಿಸ್ತೀನಿ. ಆ ಮೆಡಿಸಿನ್ ನೆಟ್ ಮೆಡ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಇದಾವಲ್ಲ, ಸೊ ಅದನ್ನ ಅದ್ರಿಂದ ತಂದು ನೀವು ಮಿಕ್ಸ್ ಮತ್ತೆ, ಮಾಡಿ ನೀವು ಮಾಡ್ತೀರಾ ಅದನ್ನ? ಇನ್ನೊಂದು ಸ್ವಲ್ಪ ಯಾವ್ಯಾವ ಸಿಗಲ್ಲ ಹಾ. ಆನ್ಲೈನ್ ಅಲ್ಲಿ, ಅವು ಚೆನ್ನೈಯಿಂದ ತರ್ಸ್ಕೊಂಡ್ಬಿಡ್ತೀನಿ. ನಮ್ಮ ಫ್ರೆಂಡ್ ಅಲ್ಲಿ ಜಗನ್ ಅಂತ ಇದಾರೆ, ಹಾ ಸರ್. ಅವರು ಕಳ್ಸ್ಕೊಟ್ಬಿಡ್ತಾರೆ ನಮ್ಗೆ. ಇಲ್ಲಿ ನೀವು ಒಬ್ಬರೇ ಮಾಡ್ತೀರಾ ಸರ್ ಅವೆಲ್ಲ ಮಿಕ್ಸ್ ಆಗೋದು, ಮೆಡಿಸಿನ್ ಎಲ್ಲ ಆಗಿರ್ಬೋದು? ಈಗೆಲ್ಲ ಸದ್ಯಕ್ಕೆ ನಾನು ಒಬ್ನೇ ಮಾಡ್ಕೊಂತ ಇದ್ದೀನಿ. ಹಾ ಸರ್. ನೈಟ್ ಮಾಡಿ ಇಟ್ಬಿಡ್ತೀನಿ, ಹಾ. ಬೆಳಗ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಓಕೆ ಓಕೆ ಸರ್. ಸರ್ ಆಲ್ ಇನ್ ಹಾ. ಒನ್ ಮಾತ್ರ ಅದು 3 ಡೇಸ್ ಪರ್ಮೆಂಟೇಶನ್ ಮಾಡಬೇಕು. ಹಾಂ ಸರ್. ಇಲ್ಲ ಅಂದ್ರೆ ಅದು ಕೆಟ್ಟೋಗ್ಬಿಡ್ತದೆ. ಅದು ಪರ್ಮೆಂಟೇಶನ್ ಮಾಡಿ ಆಮೇಲೆ ಕೊಡ್ತೀವಿ. ಉಳಿದಿದ್ದೆಲ್ಲ ಇಮಿಡಿಯೇಟ್ ಕೊಟ್ಬಿಡ್ಬೋದು, ರೆಡಿ ಮಾಡಿನೇ ಕೊಟ್ಬಿಡ್ಬೋದು ಸ್ಪಾಟ್ ಅಲ್ಲಿ. ಸರ್, ಈ ನಾಟಿ ಮೆಡಿಷನ್ ಈಗ ಅಕ್ಕಿನಲ್ಲಿ ತುಂಬಾ ಕಾಯಿಲೆ ಇದಾವೆ. ಯಾವ್ಯಾವಕ್ಕೂ ಒಂದೊಂದು ಮಾಡಿದ್ದೀರಾ ಸರ್? ನೀವು ಒಂದು ಹೇಳ್ತೀರಾ ಸರ್ ಯಾವ್ಯಾವ ರೀತಿ ಮಾಡಿದ್ದೀರಾ ಅಂತ? ಅಂದ್ರೆ ಕತ್ ಅಂದ್ರೆ ಕಾಯಿಲೆಗೆ ಎಷ್ಟೆಷ್ಟು ಕಾಯಿಲೆಗಳಿಗೆ ಮಾಡಿದ್ದೀರಾ ಅಂತ? ಪ್ರತಿಯೊಂದು ಕಾಯಿಲೆಗೂ ಮಾಡ್ಬೋದು, ಅದ್ರಲ್ಲಿ ಏನಿಲ್ಲ. ಈಗ ಅದೇ ಈಗ ನಿಮ್ಮ ಹತ್ರ ಪ್ರೆಸೆಂಟ್ ಇವಾಗ ನಾವು ಇವಾಗ ಒಂದು ನಮ್ಮ ಅಕ್ಕಿಗಳಲ್ಲಿ ಕಾಯಿಲೆಗಳು ಬರೋದು ಮೋಷನ್ಸ್, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರ್ತದೆ ಹೌದು ಅಲ್ವಾ. ಹೌದು ಅದಕ್ಕೆ ಆಲ್ ಇನ್ ಒನ್ ಅಂತ ಒಂದು ಟಾನಿಕ್ ಮಾಡಿದ್ದೀನಿ. ಅದನ್ನೇ ಮಾಡಿದ್ದೀರಾ? ಪೌಡ್ರು ಮೊದಲು ಎಲ್ಲ ಉಂಡೆ ಕಟ್ಟಿ ಕೊಟ್ಟೆ. 2019ರಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೆ. ಹೌದು ಸರ್. ನೋಡಿರ್ಬೋದು, ಎಲ್ಲ ಹೌದು. ನಾನೇ ಉಂಡೆ ಮಾಡಿ ಪ್ಯಾಕ್ ಫ್ರೀ ಮಾಡಿ ಆಗಿ ಕೊಡ್ತಾ ಕೊಟ್ಟಿರಿ ಸರ್. ಇದ್ದೆ. ಆಮೇಲೆ ಅದು ಯೂಸ್ ಮಾಡಿ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಪೌಡ್ರೇ ಕೊಡಕ್ ಸ್ಟಾರ್ಟ್ ಮಾಡಿದೆ. ಹೌದು. ಆ ಪೌಡ್ರಲ್ಲಿ ಏನಾಗೋಯ್ತು, ಅದನ್ನ ಬಾಯ್ಲ್ ಮಾಡಿದ್ರೆ ಕ್ವಾಂಟಿಟಿ ನಮಗೆ ಜಾಸ್ತಿ ಆಗುತ್ತೆ. ಹಾ. 100 ಗ್ರಾಮ್ ಪೌಡರ್ನ ಒಬ್ರು ಕೊಡೋ ಮೊದಲು ಅದನ್ನೇ ಟಾನಿಕ್ ಮಾಡಿದ್ರೆ ಇಬ್ರು ಕೊಡ್ಬೋದು. ಹಾ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಟಾನಿಕ್ ಮಾಡಿ ಆಮೇಲೆ ಎಲ್ಲರಿಗೂ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಇವಾಗ 2019ರಿಂದ ಇವತ್ತು 2024, ಸುಮಾರು ಒಂದು 6 ವರ್ಷದಿಂದ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ನಿಮ್ ಕತ್ ಕಾಯಿಲೆ ಅಂದ್ರೆ ಅಕ್ಕಿಗೆ ಏನೇ ಪ್ರತಿಯೊಂದು ಕಾಯಿಲೆ ಇರ್ಬೋದು, ಪ್ರತಿಯೊಂದಕ್ಕೂ ನಾಟಿ ಮೆಡಿಸಿನ್ ನಿಮ್ಮಲ್ಲಿ ಸಿಗುತ್ತೆ. ಹೌದು ಹೌದು. ಏನೇ ಬೇಕು ಅಂದ್ರೂ ನಿಮ್ಮ ಹತ್ರ ಸಿಗುತ್ತೆ. ಕತ್ಕಾಯಿಲೆಗೆ, ಗಂಡುಗಳು ಮಾಯಾಗೆ, ಹಾ ಸರ್. ಹೆಣ್ಣುಗಳು ಮೊಟ್ಟೆ ಇಟ್ಟಿಲ್ಲ ಅಂದ್ರೆ, ಇಲ್ಲಾಂದ್ರೆ ಶರ್ಬಿ ಕಟ್ಕೊಳುತ್ತಿಲ್ಲ, ಹೌದೌದು. ಅದಕ್ಕೂ ಮೆಡಿಸಿನ್ ಮಾಡ್ಬೋದು. ಹಾ. ಇಲ್ಲ, ಸುಮಾರು ಏನೇ ಕಾಯಿಲೆ, ಆಂಟಿವೈರಲ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕಾಮನ್. ಅದು ಹೌದೌದು ಸರ್. ಕಾಯಿಲೆಗಳು ಹಲವಾರು ಇರ್ಬೋದು ಸಿಂಪ್ಟಮ್ಸ್, ಬಟ್ ರೀಸನ್ ಒಂದೇ, ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಎರಡೇ ಅಲ್ವಾ. ಹೌದೌದು. ಅದೆರಡಕ್ಕೆ ರೆಸಿಸ್ಟೆನ್ಸ್ ಪವರ್ ಇರೋದು ಆಯುರ್ವೇದದಲ್ಲಿ ಬೇವಿನ ಸೊಪ್ಪು, ತುಂಬೆ ಸೊಪ್ಪು, ಆ ಥರ ಗಿಡಮೂಲಿಕೆಗಳನ್ನ ಹಾಕಿ ನಾವು ಔಷಧಿ ಮಾಡ್ಕೊಂತೀವಿ. ಅವು ರೆಸಿಸ್ಟೆನ್ಸ್ ಇದೆ. ಯಾವುದೇ ವೈರಲ್ ಇರಲಿ, ಯಾವುದೇ ಬ್ಯಾಕ್ಟೀರಿಯಲ್ ಇರಲಿ, ಅವು ರೆಸಿಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಆಲ್ ಇನ್ ಒನ್ ಅಂತ ಇಟ್ಟಿದ್ದೀನಿ. ಹಾ ಆಲ್ ಸರ್. ಇನ್ ಒನ್ ಅಂದಾಗ ಅವಕ್ಕೆಲ್ಲ ಒಂದೇನೆ. ಅದು ವೈರಸ್ಸು, ಬ್ಯಾಕ್ಟೀರಿಯಾ ಅಷ್ಟೇ ಅಲ್ವಾ, ಎರಡೇ ಅಲ್ವಾ. ಸರ್, ಈಗ ಅಕ್ಕಿಗಳಿಗೆ ಮಾಯ ಅಂದ್ರೆ ಏನ್ ಸರ್? ಮಾಯ ತುಂಬಾ ಹೋಗ್ತಾ ಇದಾವಲ್ಲ, ಮಾಯ ಅಂದ್ರೇನು? ಮಾಯ ಅಂದ್ರೆ ಈ ಮೇಲ್ಗಳಲ್ಲಿ ಫರ್ಟಿಲಿಟಿ, ಹಾ ಸರ್. ಸ್ಪರ್ಮ್ ಪ್ರೊಡಕ್ಷನ್ ನಿಲ್ಸ್ಕೊಂಡ್ಬಿಡೋದು. ಹಾ ಸರ್. ನಿಲ್ಸ್ಕೊಂಡ್ಬಿಡ್ತವೆ. ಹೆಣ್ಣುಗಳಲ್ಲಂದ್ರೆ ಮೊಟ್ಟೆ ನಿಲ್ಸ್ಕೊಂಡ್ಬಿಡ್ತವೆ. ಹಾ ಸರ್. ಹಲವಾರು ಕಾರಣಗಳಿದೆ ಅದಕ್ಕೆ. ಹೆಣ್ಣುಗಳದ್ದು ತುಂಬಾನೇ ಇದೆ, ಮಲ್ಟಿಪಲ್ ರೀಸನ್ಸ್ ಇದಾವೆ. ಅದು ಒಂದ್ ಜೊತೆ ಹಾಕಿ ಕಂಟಿನ್ಯೂಸ್ ಆಗಿ ಬ್ರೀಡ್ ಮಾಡಿದ್ರೆ ಪ್ರೋಟೀನ್ ಕಡಿಮೆ ಆಗಿ, ಪ್ರೋಟೀನ್ ಲಾಸ್ ಆಗಿ ಮೊಟ್ಟೆ ಕಂಟಿನ್ಯೂಸ್ ಆಗಿ ನಿಲ್ಸ್ಬಿಡ್ತವೆ. ಮಾಡಿಸಿದ್ರು ಮಾಯ ಹೋಗ್ಬಿಡ್ತವೆ. ಹೌದು, ಬಾಡಿಯಲ್ಲಿ ಪ್ರೋಟೀನ್ ಲಾಸ್ ಆಗ್ಬಿಡ್ತದೆ. ಅದಕ್ಕೆ ತಕ್ಕನಂಗೆ ನೀವು ಫುಡ್ ಕೊಡ್ಬೇಕು. ಹಾ. ಒಳ್ಳೆ ಪ್ರೋಟೀನ್, ಮಲ್ಟಿ ವಿಟಮಿನ್ ಅದೆಲ್ಲ ಕೊಡ್ಬೇಕು. ಸರ್, ಹೆಣ್ಣಕ್ಕಿಗಳು ಆರೋಗ್ಯವಾಗಿರ್ಬೇಕಂದ್ರೆ ಹೆಣ್ಣಕ್ಕಿಗಳ ಮೊಟ್ಟೆ ಅಂತ ಎಷ್ಟು ವರ್ಷಕ್ಕೆ ಎಷ್ಟು ಬ್ಯಾಚ್ ತೆಗಿಸ್ಬೋದು? 2 ಸಲ ಮಾಡ್ಬೇಕು ನೀವು ಅಷ್ಟೇ. 2 ಸತಿ ಮಾಡಿದ್ರೆ ತುಂಬಾ ಆರೋಗ್ಯವಾಗಿರುತ್ತೆ. 6 ತಿಂಗಳಿಗೊಂದ್ಸಲಿ ಮರಿ ಮಾಡಿದ್ರೆ ಅವು ಲೈಫ್ ಟೈಮ್ ಎಲ್ಲರಿಗೂ ಇರ್ತವೆ, ಅಲ್ಲವರೆಗೂ ನಿಮ್ಗೆ ಮರಿ ಮಾಡ್ಕೊಂಡು ಹೋಗ್ತವೆ. ಮರಿ ಮಾಡ್ತವೆ. ನೀವೇನೋ ಹಂಗೆ ಜೊತೆ ಹಾಕಿ ಬಿಟ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮಾಡಿಸ್ತಾ ಇದ್ರೆ 1-3 ಕ್ಲಚ್ ಮಾಡ್ಬಿಟ್ಟು ನಿಲ್ಸ್ಕೊಂಡ್ಬಿಡ್ತವೆ. ಯಾಕಂದ್ರೆ ಬಾಡಿಯಲ್ಲಿ ಫುಲ್ ಎಲ್ಲ ಪೇಪರ್ ಆದಂಗೆ ಆಗ್ಬಿಡ್ತದೆ, ಬೆಂಡ್ ಆಗ್ಬಿಡ್ತದೆ, ಹೌದೌದು ಸರ್. ಪ್ರೋಟೀನ್ ಲಾಸ್ ಆಗ್ಬಿಡ್ತದೆ ಬಾಡಿಯಲ್ಲಿ. ಅವಾಗ ಮೊಟ್ಟೆ ಫಾರ್ಮ್ ಆಗಲ್ಲ. ಗಂಡಕ್ಕೆ ಆಗ್ಲಿ ಹೆಣ್ಣಕ್ಕೆ ಆಗ್ಲಿ ಇವಾಗ ಲಾಂಗ್ ಟೈಮ್ ಮಾಡಿರ್ತವೆ ಸರ್. ಸುಮಾರು ದಾವಡಿನಲ್ಲಿ ಲಾಂಗ್ ಟೈಮ್ ಮಾಡಿರೋಕಿ ಮಾಯ ಕಳ್ಕೊಂತಾವ. ಅದು 2 ವರ್ಷದಕ್ಕಿ ಸರ್, ಜಾಸ್ತಿ ಏಜ್ ಆಗಿಲ್ಲ. 2 ವರ್ಷದಕ್ಕೆ ಮಾಯ ಕಳ್ಕೊಂತ ಐತೆ. ಏನ್ ರೀಸನ್ ಇರ್ಬೋದು ಸರ್? ನಿಮ್ಗೆ ನಮ್ಗಿನ ಚೆನ್ನಾಗಿ ವ್ಯೂವರ್ಸ್ಗೆ ಗೊತ್ತು ಅದು ಏನಕ್ಕೆ ಆಗ್ತವೆ ಅಂತ. ಎಲ್ಲ ಆಂಟಿಬಯೋಟಿಕ್ಸ್ ಮಾತ್ರೆಗಳು ಹಾಕ್ತಾರೆ. ಹಾ ಸರ್. ಅವೆಲ್ಲ ಹಾಕಿ ಒಳಗಡೆ ಬರ್ನ್ ಆಗ್ಬಿಡ್ತದೆ. ಹಾ. ಎಲ್ಲರಿಗೂ ಗೊತ್ತಿದೆ, ಅದನ್ನೇನು ವಿಡಿಯೋದಲ್ಲಿ ಹೇಳ್ಬೇಕಾಗಿಲ್ಲ. ಹಾ ಸರ್. ಆ ಒಂದ್ ಕಾರಣಕ್ಕೇನೆ 2 ವರ್ಷದ ಅಕ್ಕಿ, 3 ವರ್ಷದ ಅಕ್ಕಿ ಎಲ್ಲ ಮಾಯಾಗಿ ಕಳ್ಕೊಂತಾರದು. ಹೌದು. ಇಲ್ಲ ಹಂಗೂ ಅದೆಲ್ಲ ಏನು ಮಾಡಿಲ್ಲ, ನಾವು ಆಡ್ಸಿಲ್ಲ, ಬಿಟ್ಟಿಲ್ಲ, ಅದು ದಾವಡಿಯಲ್ಲೇ ಇಟ್ಕೊಂಡಿದ್ವಿ ಅಂದ್ರೆ ಅವ್ರು ಬಿಸಿಲಿಗೆ ಬಿಟ್ಟಿರಲ್ಲ. ಬಿಸಿಲು ಮೈನ್, ವಿಟಮಿನ್ ಡಿ ಬಾಡಿಗೆ ತುಂಬಾ ಬೇಕು. ಹೌದು. ಬಿಸಿಲಿಗೆ ಬಿಡಲ್ಲ, ಕೇಜ್ಗಳಲ್ಲೇ ಹಾಕೊಂಡಿರ್ತೀವಿ, ಮಣ್ಣಿಗೆ ಬಿಡಲ್ಲ. ಅಂತ ಟೈಮಲ್ಲಿ ಕೆಲವರು ಜೊತೆಗಳೇ ಹಾಕಲ್ಲ ವರ್ಷಾನ್ಗಟ್ಲೆ. ಹೌದೌದು ಸರ್. ಅವಾಗ ಸ್ಪರ್ಮ್ ಬ್ಲಾಕೇಜ್ ಆಗುತ್ತೆ.
ಬ್ಲಾಕೇಜ್ ಆಗಿ ಮೊಟ್ಟೆ ನಿಲ್ಸ್ಕೊಂಬೋದು ಸೊ ಗಂಡುಗಳಿಗೆ ಮಾಯ ವರ್ಷಂಗಟ್ಲೆ ನಿಲ್ಸೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಹೌದು, ಅದು ಉತ್ಪತ್ತಿ ಆಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ ಒಳಗಡೆ. ಆ ವೇನ್ಸ್ ಏನಿರ್ತದೆ ಅದ್ರೊಳಗಡೆ ಬ್ಲಾಕೇಜ್ ಫಾರ್ಮ್ ಅಟ್ಲೀಸ್ಟ್ ಆಗ್ಬಿಡ್ತದೆ. ವರ್ಷಕ್ಕೆ ಒಂದ್ ಬ್ಯಾಚ್ ಆದ್ರೂ ಸುಮ್ನೆ ವೇಸ್ಟ್ ಆಗಂತ ಹೇಳ್ಬಿಟ್ಟು ಇಳ್ಸಿದ್ರು ಹೌದೌದು, ಚೆನ್ನಾಗಿ. ಸುಮ್ಮನಾದ್ರೂ ನೀವು ಮೊಟ್ಟೆ ಇಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ತುಳಿಸ್ತಾ ಇರ್ಬೇಕು ಒಂದ್ಸತಿ, ಹಾ 6 ತಿಂಗಳಿಗೊಂದ್ಸತಿ ತುಳಿಸ್ತಾ ಇದ್ರೆ ಅದೇನಿರುತ್ತೆ ವೇಸ್ಟ್ ಫಾರ್ಮ್ ಅದು ಕ್ಲಿಯರ್ ಆಗ್ಬಿಡ್ಬೇಕು. ಹಾ ಅದು ಸರ್. ಹಂಗೆ ಒಳಗಡೆ ಇತ್ತು ಅಂದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಹಾ ಈಗ ಮಾಯ ಅದೊಂದ್ರಿಂದ ತಪ್ಪಿಸ್ಬೋದು ಮಾಯ ಆಗೋದ್ನೆಲ್ಲ ನಾವು. ಹೌದೌದು. ಓಕೆ ಸೊ ಈಗ ಇಲ್ಲಿ ನೀವು ಅಕ್ಕಿಗಳು ನೋಡಿದ್ರೆ ನಾವು ಬಂದಾಗಿಂದ 8 ವರ್ಷ ಅಕ್ಕಿಗಳು ಮೊಟ್ಟೆ ಇಕ್ಕಿಲ್ಲ ಅಂದ್ರೆ ಈಗ ನೋಡ್ರಿ ಮರಿಗಳು ಇವೆಲ್ಲ ಮಾಡವೆ. ಸುಮಾರು ನಮ್ಮ ಫ್ರೆಂಡ್ಗಳೇ ಹಾ ಎಲ್ಲ ಮಾಯಾಗ್ಲಿ ಹೋಗಿದ್ದಂತವು ನೋಡಿ. ಇವಾಗ ಸಮ್ಮರ್, ಇವಾಗ ಯಾರು ಜೊತೆ ಹಾಕಲ್ಲ. ಆದ್ರೆ ಹೌದು ಏನಂದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಜೊತೆ ಹಾಕಿ ಲಾಸ್ಟ್ ಅಲ್ಲಿ ಒಂದು ಬ್ಯಾಚ್ ಮಾಡಿ ಒಂದು ಕಳ್ಸ್ಕೊಟ್ಟೆ. ನೋಡಿ ಸರ್ 8 ವರ್ಷದ ಅಕ್ಕಿ ಆ, ಮೊಟ್ಟೆ ಇಕ್ಕಿಲ್ಲ ಅಂದ್ರೆ ನೋಡಿ ಇವಾಗ ನಿಮ್ಮ ಹತ್ರ ಕರ್ಕೊಂಬಂದು ಮೊಟ್ಟೆ ಇಕ್ಸಿದ್ರಿ ಇವಾಗ. ಮತ್ತೆ ಇಷ್ಟೇ ಇಟ್ಟಿದೀನಿ ನೋಡಿ, ಇಲ್ಲೊಂದು ಗಂಡಿದೆ. ಇದು ಸುಮಾರು ಎಲ್ಲೋದ್ರೂನು ಹಾ 18 ವರ್ಷ ಇವಾಗ ಅದಕ್ಕೆ. 18 ವರ್ಷ ಅಕ್ಕಿಗೆ. ಹಾ. ಈಗ ಸುಮಾರು ಕಡೆ ನಮ್ಮ ಸ್ನೇಹಿತರ ಹತ್ರನು ಕೊಟ್ಟು ಟ್ರೈ ಮಾಡಿದ್ವಿ, ಎಲ್ಲೂ ಆಗ್ಲಿಲ್ಲ. ಹಾ. ಇಲ್ಲಿ ಬಂದು ಒಂದ್ ಮರಿ ಮಾಡ್ತು, ಆ ಮರಿ ಹುಡುಗರು ಕೊಟ್ಟೆ, ಅದನ್ನ ಕಳೆದು ಹಾಕಿದ್ರು. ಹಾ. ಮತ್ತೆ ಜೊತೆ ಮತ್ತೆ ಮೊಟ್ಟೆ ಹಾಕಿದೀನಿ. ಇಕ್ಕೈತೆ ಸರ್ ಅದು. ಅದೊಂದು ಬೇರೆ ತರ ಹೆಣ್ಣಿಗೆ ಹಾ. ಹಾಕಿದ್ದೆ, ಅದು ಇವಾಗ ಹೆಣ್ಣು ಕುರ್ಜ್ ಆಗಿದೆ. ಹಾ ಸರ್. ಅಂದ್ರೆ ಮಾಯ ರೆಡಿ ಆಗಿದೆ ಅಂತ ಇವಾಗ. ಹಾ. ಮೊಟ್ಟೆ ಇಡುತ್ತೀನಿ ನಂಗೆ ಸ್ವಲ್ಪದಲ್ಲೇ. ಹಿಂಗೆ ಹ್ಮ್. ಇದೆಲ್ಲ ಸುಮಾರು ನೋಡಿ, ಇಲ್ಲೊಂದು ಯಾವ್ದೋ ಒಂದು ಹೆಣ್ಣು 50 ಮೊಟ್ಟೆ ಇಟ್ಬಿಟ್ಟಿದೆ. ಹಾ. ಆ ರೀತಿ ಸೊ ರೆಡಿ ನಿಮ್ ಮಾಡ್ಬೋದು, ಏನ್ ಹಾ ತೊಂದ್ರೆ ಸರ್ ಇಲ್ಲ. ನಿಮ್ ಬಟ್ ಟೈಮ್ ಕಾಂಟ್ಯಾಕ್ಟ್ ತಗೊಳುತ್ತೆ, ಇಷ್ಟೇ ದಿನ ಅಂತ ಹೇಳಕ್ ಆಗಲ್ಲ ಅಷ್ಟೇ. ಕೂಡ ಟೈಮ್ ತಗೊಳುತ್ತೆ ಕೂಡ ಮೊಟ್ಟೆ. 100% ವರ್ಕ್ ಆಗುತ್ತೆ. ನೀವು ಕೂಡ ಮೆಡಿಸಿನ್ ಸರ್ ಏನಾಗಿದೆ ಅಂದ್ರೆ ಹಾಕರು ವರ್ಕ್ ಆಗಲ್ಲ ಅಂತಾರೆ ಅವರೆಲ್ಲ ಕರೆಕ್ಟ್ ಆಗಿ. ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಹಾಕಿರ್ತಾರೆ. ಹ್ಮ್. ಹುಡ್ದಾಗಿಂದ ಅದು ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಬೆಳ್ಕೊಂಡ್ ಬಂದಿರ್ತಾರೆ. ಹೌದು. ಹೊರಗಡೆ ಎಲ್ಲ ಫುಲ್ ಈ ಆಂಟಿಬಯೋಟಿಕ್ ಆಮೇಲೆ ಟಾಕ್ಸಿನ್ಸ್ ಹ್ಮ್. ಅವು ತುಂಬ್ಕೊಂಡಿರ್ತವೆ. ಈ ಹಾಲಿನ ಒನ್ ಹಾಕಿದಾಗ ಫಸ್ಟ್ ಅದು ಕ್ಲೀನ್ ಮಾಡ್ಬೇಕು. ಹೆಲ್ತಿ ಆಗಿರೋವಾಗ ನೀವು ವಾರದಲ್ಲಿ 1-2 ಸತಿ ಕೊಟ್ಕೊಂಡು 1-3 ತಿಂಗಳು ಆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಿ ಅಕ್ಕಿ ಹೆಲ್ತಿ ಆದ್ರೆ ನೆಕ್ಸ್ಟ್ ಅದನ್ನ ಕಾಯಿಲೆ ಬಂದ ತಕ್ಷಣ ಆಗ್ಬಿಡ್ತದೆ. ನಾಟಿ ಔಷಧಿಯಲ್ಲಿ ನೀವೇನಂದ್ರೆ ಇವಾಗ ಸೀರಿಯಸ್ ಆಗೋಗಿರ್ತದೆ, ತಗೊಂಡಾಗ ಆಗಿದ ತಕ್ಷಣ ಯಾರು ಬದುಕಲ್ಲ. ಅವರು ಅಂತವ್ರು ಅಲೋಪತಿ ಮೆಡಿಸಿನ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ಲೇಬೇಕು. ಸರ್ ಇಲ್ಲ ಸರ್ ಆಕ್ಚುಲಿ ಹೇಳ್ಬೇಕು ಸಾಯೋಂತ ಅಕ್ಕಿಗಳು ಕೂಡ ಬದುಕ್ತವೆ, ನಿಮ್ಮಿಂದ ಉಳ್ದೈತೆ ಸರ್ ಅದು. ಉಳಿತವೆ. ನಮ್ಮ ಫ್ರೆಂಡ್ ಅವಡಿನಲ್ಲಿ ಸರ್ ಸಾಯ್ಬೇಕಾಯ್ತು 2 ಡೇಸ್ ಫುಲ್ ಫೈನಲ್ ಸ್ಟೇಜ್. ನಿಮ್ಮ ಮೆಡಿಸಿನ್ ತರ್ಸ್ಕೊಂಡು ನಮ್ಮ ಹುಡುಗರು ಕೊರಿಯರ್ ಮಾಡಿಸ್ಕೊಂಡು ಹೌದಾ? ಉಳ್ದಿದೆ ಸರ್ ಅಕ್ಕಿಗಳು. ಉಳಿತಾವ್ ಕೆಲವೊಂದು ಆಗಲ್ಲ, ಯಾಕಂದ್ರೆ ಅವಕ್ಕೆ ಫುಲ್ ಫೈನಲ್ ಸ್ಟೇಜ್ ವರೆಗೂ ಹೋಗಿರುತ್ತೆ ಅಂತೀರಾ ಸರ್ ಅದು. ಟಾಕ್ಸಿನ್ಸ್ ಅನ್ನೋದು ತುಂಬಾ ಡೇಂಜರ್. ಹಾ. ಅವು ಇದ್ದಾಗ ಇಮ್ಯುನಿಟಿ ಪವರ್ ಕಮ್ಮಿ ಮಾಡ್ಬಿಡ್ತಾವ ಅಕ್ಕಿಗೆ. ಹಾ. ಆ ಇಮ್ಯುನಿಟಿ ಪವರ್ ಅಕ್ಕಿ ಕಳ್ಕೊಂಡ್ಬಿಟ್ರೆ ಅಮೃತ ಹಾಕಿದ್ರು ಬದುಕ್ಸೋದು ಕಷ್ಟ. ಹೌದು ಯಾಕಂದ್ರೆ ಆ ಅಕ್ಕಿಗಳ ದೇಹನೇ ಅವುಗಳನ್ನ ರೆಡಿ ಮಾಡ್ಕೋಬೇಕು. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಇಮ್ಯುನಿಟಿಗೆ. ಹೌದು. ಬಿಳಿ ರಕ್ತ ಕಣಗಳು ಅಂತ ಏನ್ ಹೇಳ್ತೀವಿ, ಅವು ಎಷ್ಟು ಎನರ್ಜೆಟಿಕ್ ಆಗಿದ್ರೆ ಅಷ್ಟು ಬೇಗ ರೆಡಿ ಆಗ್ತಾವ ಅಕ್ಕಿಗಳು. ಹಾ ಸರ್. ಅದು ಯಾವಾಗ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗೋಗುತ್ತೆ ಅವಾಗ ನೀವೇನ್ ಆಂಟಿಬಯೋಟಿಕ್ ಹಾಕೋದು ಅದು ವರ್ಕ್ ಆಗಲ್ಲ. ಸರ್ ಈಗ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ರಿ ಈ ಸಿರಪ್ಗಳು ತುಂಬಾ ಯೂಸ್ಫುಲ್ ಆಯ್ತು ಸುಮಾರು ಜನಕ್ಕೆ ಹೌದು. ಅದ್ ತಗೊಂಡ್ ಹಾಕೋದ್ರಿಂದ. ಸೊ ಇವಾಗ ಏನಂದ್ರೆ ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ ಏನ್ ಹಾಕ್ಬೇಕಂತ ಹೇಳಿ ಮೇವ್ ಯಾವ ತರ ಕೊಡ್ಬೇಕು ಸರ್ ರೆಕ್ಕೆ ಕಿತ್ಕೊಟ್ಟಾದ್ಮೇಲೆ? ಅದು ಮೇವ್ ಅಂದಾಗ ನೋಡಿ, ನಾವು ವರ್ಷಾನ್ಗಟ್ಲೆ ಏನ್ ಕೊಟ್ಕೊಂಡ್ ಬರ್ತಾ ಇರ್ತೀವಿ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಸಡನ್ ಆಗಿ ಏನಾಗ್ತದೆ, ಇವಾಗ ರಾಗಿ ಕೊಟ್ಕೊಂಡ್ ಬರ್ತಾ ಇರ್ತೀವಿ, ವರ್ಷಂಗಡ ರಾಗಿ ಕೊಟ್ಕೊಂಡ್ ಬರ್ತಾ ಇರ್ತೀವಿ. ಈ ರೆಕ್ಕೆ ಕಿತ್ಕೊಟ್ಬಿಟ್ಟಿದೀವಪ್ಪ ಅಂದ್ಬಿಟ್ಟು ಬರೀ ದಪ್ಪ ಮೇವೆ ಹಾಕಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಂಗಾಗ್ದಾಗ ಅಕ್ಕಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏರ್ಪೇರ್ ಆಗೋಗ್ತದೆ. Okay. ಏರ್ಪೇರ್ ಆಗಿ ಅಕ್ಕಿಗಳು ವೀಕ್ ಆಗ್ಬಿಡ್ತವೆ. ಅವಾಗ ನಿಮ್ಗೆ ವಿಧಿ ಇಲ್ಲ, ಆಂಟಿಬಯೋಟಿಕ್ ಹಾಕ್ಲೇಬೇಕು, ಕಳ್ಳಿಗಳು ಹೋಗ್ಬಿಡ್ತವೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಏನ್ ಸಜೆಷನ್ ಕೊಡೋದು ಅಂತ ಹೇಳಿದ್ರೆ, ನೀವು ಬರೀ ರಾಗಿನೇ ಹಾಕೊಂಡ್ ಬನ್ನಿ. ಏನ್ ಹಾಕ್ತಾ ಇರ್ತೀವಿ ಅದನ್ನೇ ಹಾಕೊಂಡ್ ಬಂದು ರಾಗಿ ಲಾಸ್ಟ್ ಕಿತ್ಕೊಟ್ಟಾದ್ಮೇಲೂ ನೆನ್ಸಿರೋ ಕಡಲೆಕಾಳು ಪ್ರಾಕ್ಟೀಸ್ ಮಾಡಿರ್ತೀರಾ, ಹೌದು. ಅದೇ ಕೊಡಿ. ಅದ್ರ ಜೊತೆಗೆ ಇನ್ನೊಂದ್ 5 ಕಡಲೆಕಾಳು ಹಾಕೊಳ್ಳಿ ಅಷ್ಟೇ. ಏಕ್ದಮ್ ಬರೀ ಕಡಲೆಕಾಳೆ ಕೊಟ್ಬಿಟ್ರೆ ಅಕ್ಕಿ ಗ್ಯಾರಂಟಿ ಇನ್ಫೆಕ್ಷನ್ ಆಗ್ಬಿಡ್ತದೆ. ಹಾ. ನೀವೇನ್ ಪ್ರಾಕ್ಟೀಸ್ ಮಾಡಿರ್ತೀರಾ ಅದನ್ನೇ ಲೈಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಸೊ ಹೋಗಿ. ರಾಗಿನಲ್ಲಿ ಸ್ವಲ್ಪ ಸ್ವಲ್ಪ ಅಡಿಷನ್ ಮಾಡ್ಕೊಂಡು ರಾಗಿಗೆ ಕಡಲೆಕಾಳು ನೆನ್ಸಿರೋದನ್ನ ಕೊಡಿ, ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು. ಯಾವ ಟೈಮ್ ಕೊಡ್ಬೇಕು ಸರ್ ಅದು ಕಡಲೆಕಾಳು ಅನ್ನೋದು? ಮಾಮೂಲಿ ನೀವು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಕೊಟ್ರು ಆಯ್ತು. ಒಂದ್ 10-20 ಆತರ. ಬೆಳಗ್ಗೆ ಒಂದ್ 10 ಕಡಲೆಕಾಳು, ಸಂಜೆ ಒಂದ್ 5 ಕಡಲೆಕಾಳು, 10 ಕಡಲೆಕಾಳು. ಬೆಳಗ್ಗೆ 5 ಕಡಲೆ ಬೀಜ, ಸಾಯಂಕಾಲ 5 ಕಡಲೆ ಬೀಜ. ಬಟ್ ನೆನ್ಸ್ಬಿಟ್ಟು ಕೊಡಿ ಅಷ್ಟೇ. ನೆನ್ಸ್ಬಿಟ್ಟು ಯಾಕಂದ್ರೆ ಅದ್ ಬಿಟ್ರೆ ಬಿಸಿಲು ಬೇರೆ ಏನ್ ಜಾಸ್ತಿ ಸರ್ ಇದೆ. ಅದು? ಬೇರೆ ಬಿಟ್ರೆ ಕಪ್ಪು ದ್ರಾಕ್ಷಿ ಬರುತ್ತಲ್ಲ, ಹಾ. ಬ್ಲಾಕ್ ರೇಸಿನ್ಸ್ ಅಂತಾರೆ, ಅದನ್ನು ಕೊಡ್ಬೋದು. ಅದನ್ನ ಒಂದ್ 2 ನೈಟ್ ಟೈಮ್ ಫೀಡಿಂಗ್ ಎಲ್ಲ ಆದ್ಮೇಲೆ ಕೊಟ್ರೆ ಹಿಮೋಗ್ಲೋಬಿನ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಬಾಡಿಯಲ್ಲಿ. ಒಳ್ಳೇದದ ಅಕ್ಕಿಗಳಿಗೆ. ಸರಿ ಫುಡ್ ಹಾಕೊಂಡ್ ಬರ್ತೀವಿ ದಪ್ಪ ಮೇವುಗಳು. ಸೊ ಅದನ್ನ ಬೇಸಿಗೆಗಾಲದಿಂದ ಮತ್ತೆ ಈಗ ವಿಧ ಕೂಡ ಚೇಂಜ್ ಆಗ್ತೈತೆ, ಅದನ್ನ ಸುಮಾರು ಕಾಯಿಲೆ ಕೂಡ ಬರ್ತವೆ. ಈ ಟೈಮಲ್ಲಿ ಯಾವ ತರ ಫುಡ್ ನಾವು ಮೇಂಟೈನ್ ಮಾಡ್ಬೇಕು ಸರ್? ಕ್ಲೈಮೇಟ್ ತಕ್ಕಂಗೆ ಮಾಡ್ಕೊಳ್ಳಿ. ರಾಗಿ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. Okay. ಇವಾಗ ಒಂದೊಂದು ಝೋನ್ ಅಲ್ಲಿ ಒಂದೊಂದು ಪ್ರಾಂತ್ಯ, ಆ ಪ್ರಾಂತ್ಯದಲ್ಲಿ ಅಲ್ಲಿಂದೇ ಒಂದು ಊಟದ ಚಟುವಟಿಕೆ ಇದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಇವಾಗ ಕೆಲವು ಕಡೆ ನೋಡಿ, ಪಂಜಾಬ್ ಆ ಕಡೆ ಹೋದ್ರೆ ಬರೀ ಗೋಧಿನೇ ಜಾಸ್ತಿ. ಹೌದು. ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಜೋಳ ಜಾಸ್ತಿ ಮಾಡ್ತಾರೆ. ನಮ್ಮ ಈ ಕೋಲಾರ ಜಿಲ್ಲೆ, ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ರಾಗಿ ಎಲ್ಲರಿಗೂ ಉಪಯೋಗದಲ್ಲಿದೆಯಲ್ಲ, ಆ ಒಂದು ಫುಡ್ ಇದಕ್ಕೆ ಅವ್ರು ಅಡಿಕ್ಟ್ ಆಗಿರ್ತಾರೆ, ಅಂದ್ರೆ ಅಡ್ಜಸ್ಟ್ ಆಗೋಗಿರ್ತಾರೆ. ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಅದೇ ರೀತಿ ಇಲ್ಲಿ ರಾಗಿ ಕೊಟ್ಕೊಂಡು ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ರೆಕ್ಕೆಗಳು ಚೆನ್ನಾಗಿ ಬರೋದಕ್ಕೆ ದ್ರಾಕ್ಷಿ, ಕಡಲೆಕಾಳು,
ಕಡಲೆ ಬೀಜ ಈ ತರ ಕೊಟ್ಕೊಂಡು ಸರಿ ಸರ್, ಇದು ಬೇಸಿಗೆಗಾಲಕ್ಕೆ ಈಗ ಬೇಸಿಗೆ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿ ಮಳೆಗಾಲ ಚೇಂಜ್ ಆಗ್ತಾ ಬಂದಾಗ ಇರುತ್ತಲ್ವಾ, ಅವಾಗ ಟೈಮಲ್ಲಿ ಏನ್ ಕೊಡ್ಬೇಕು ಸರ್? ಈ ಬ್ರೀಡರ್ಸ್ಗೆ ಬಿಸಿಲು ಜಾಸ್ತಿ ಇರೋವಾಗ ಸ್ವಲ್ಪ ಹೆಸರು ಕಾಳು ನೆನ್ಸ್ಬಿಟ್ಟು ಕೊಡಿ, ತಂಪಾಗಿರ್ತವೆ ಓಕೆ ಅಲ್ವಾ. ಸರ್. ಸಿಂಗಲ್ ಇರೋಕೆ ಸರ್? ಸಿಂಗಲ್ ಇರೋಕೆನೆ ಅದು ಚಿಯಾ ಸೀಡ್ಸ್ ಅಂತ ನಾನು ಹೇಳ್ದೆ, ಹೌದು, ಲಾಸ್ಟ್ ಟೈಮ್ ಹೇಳಿದ್ರಿ ಒಂದು ಸರ್. ವಿಡಿಯೋ ಹಾಕಿದ್ನಲ್ಲ, ಹೌದು, ಹೌದು. ಅದನ್ನ ನೆನ್ಸ್ಬಿಟ್ಟು ನೀರಲ್ಲಿ ಕೊಡ್ಬೋದು. ಕೊಟ್ಕೊಂಡ್ರೆ ಅಕ್ಕಿಗಳು ತಂಪಾಗಿರ್ತವೆ, ಏನು ಹೆಲ್ತ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅದೇ ರೀತಿ ಕ್ಲೈಮೇಟ್ ಚೇಂಜ್, ಇವಾಗ ಬಿಸಿಲುಗಾಲ ಆಗಿ ಚಳಿಗಾಲಕ್ಕೆ ಎಂಟ್ರ್ ಆಗ್ತಾ ಇರ್ತೀವಿ, ಇಲ್ಲ ಹಾ, ಮಳೆಗಾಲಕ್ಕೆ ಹೌದು. ಎಂಟ್ರ್ ಆಗ್ತಾ ಇರ್ತೀವಿ, ಅವಾಗ ರಾಗಿ ಜೊತೆಲಿ ಲೈಟ್ ಆಗಿ ಒಂಚೂರು ಸಜ್ಜೆ ಹಾಕೋಬೇಕು. ಸಜ್ಜೆ ಬಂದು ತಂಪು ಏನು ಸರ್ ಅದು? ಹೀಟ್ ಬರುತ್ತೆ ಬಾಡಿಗೆ, ಬೇಸಿಗೆ ಅದು ಚಳಿಗಾಲಕ್ಕೆ ಹೀಟ್ ಆಗೋದು. ಹೀಟ್ ಆಗುತ್ತೆ. ಅದರಿಂದ ಈ ಚಳಿಗಾಲ ಸ್ಟಾರ್ಟ್, ಮಳೆ ಬರ್ತಾ ಇದ್ದಂಗೆ ಇವಾಗ 75 ಭಾಗ ರಾಗಿ ಹಾಕಿದ್ರೆ ಹೌದು. ಒಂದು 10 ಭಾಗ ಅಷ್ಟು ಸಜ್ಜೆ ಆಡ್ ಮಾಡ್ತಾ ಬನ್ನಿ. ಹಾ. ಆಮೇಲೆ ಅದನ್ನ 20 ಭಾಗದವರೆಗೂ ತಗೊಂಡ್ಬರ್ಬೋದು. ಡಿಸೆಂಬರ್ ಅಷ್ಟೊತ್ತಿಗೆ ನೀವು ಸೊ ಅದನ್ನ ಅಟ್ ಎ ಟೈಮ್ ಜಾಸ್ತಿ ಹಾಕಂಗ್ ಬರಂಗಿಲ್ಲ, ಲೈಟ್ ಆಗಿ ಏಕ್ದಮ್ ಹಾಕಿದ್ರೆ ಕಾಯಿಲೆ ಬಂದ್ಬಿಡ್ತದೆ. ಇದ್ದಕ್ಕಿದ್ದಂಗೆ ಗ್ರೀನ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತದೆ, ಹಾ. ಡೈಜೆಷನ್ ನಿಲ್ಸ್ಕೊಂಡ್ಬಿಡ್ತದೆ. ಸೊ ಫಸ್ಟ್ ಏನ್ ಕೊಡ್ತಾ ಇರ್ತೀವಿ ರಾಗಿ ಅಲ್ವಾ, ಅದನ್ನ 75% 80% ಹಾಕೊಂಡು ಇವು 5% ಇಂದ ಸ್ಟಾರ್ಟ್ ಮಾಡ್ಕೊಂಡ್ ಬರ್ಬೇಕು ಸೈಡ್ಸ್. ಹಾ ಸರ್. ಮಾಡ್ಕೊಂಡು ಬಂದ್ರೆ ಅಕ್ಕಿಗಳು ಬ್ಯಾಲೆನ್ಸ್ ಆಗಿರ್ತವೆ. ಓಕೆ. ಇವಾಗ ನೋಡಿ, ನಾನು ಇವಾಗ ಯಾವ್ದು ಇಂಗ್ಲಿಷ್ ಮೆಡಿಸಿನ್ ಕೊಡಲ್ಲ. ಹಾ. ನನ್ನ ಅಕ್ಕಿಗಳೆಲ್ಲ ಇವೆಲ್ಲ ಬೇರೆಯವ್ರ ಅಕ್ಕಿಗಳಾದ್ರೂ ಫಸ್ಟ್ ಇಲ್ಲಿ ನಮ್ಮ ಲಾಫ್ಟ್ಗೆ ಅಡ್ಜಸ್ಟ್ ಮಾಡ್ಬಿಡ್ತೀನಿ, ಒಂದು ಹಾಲಿನ ಒಂದು ಕೊಟ್ಬಿಡ್ತೀನಿ. ಹಾ. ಆಮೇಲೆ ರಾಗಿ ಹಾಕ್ತೀನಿ, ಒಂಚೂರು ಕಡಲೆಕಾಳು ಕೊಡ್ತೀನಿ ಅಷ್ಟೇ. ಓಕೆ. ಇವಾಗ ಇನ್ನೇನಂದ್ರೆ ಬೇಸಿಗೆಗಾಲ, ಇವಾಗ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿ ಸರ್, ಈಗ ಹೆಂಗ್ ಬರ್ತೈತೆ ಅಂದ್ರೆ ಕಾಯಿಲೆ ಎಲ್ಲೋ ಮೋಷನ್ ಎಲ್ಲ ಕಲರ್ ಬಂದು ಒಂದೇ ದಿನ ಸತ್ತೋಗ್ಬಿಡ್ತು ಬೆಳಗ್ಗೆ ಅಷ್ಟೇ. ಏನ್ ಸರ್ ಪ್ರಾಬ್ಲಮ್ ಅದು, ಒಂದ್ ದಿನಕ್ಕೆ ಸತ್ತೋಗಂತದ್ದು? ಅದು ಡಿಹೈಡ್ರೇಷನ್ ಆಗ್ತಿರೋದು. ಬಿಸಿಲ್ಗೆ ಆಗ್ತಾ ಇದಾರೆ ಪಟ್ಟಾಗಳನ್ನ, ಹಾ. ಏಕ್ದಮ್ ಬಿಸಿಲು, ಹೆವಿ ಟೆಂಪರೇಚರ್ಸ್ ಇದೆ. ಹ್ಮ್. ನಾವು ಹಾಕೋಂಥ ಫುಡ್ ಹೊಟ್ಟೆಲಿ ಏನಾಗುತ್ತೆ, ಅವಕ್ಕೆ ಆಸಿಡ್ ಜಾಸ್ತಿ ಫಾರ್ಮ್ ಆಗುತ್ತೆ. ಇವಾಗ ನಾವು ಬೇಯಿಸ್ಕೊಂಡು ತಿಂತೀವಿ ಅನ್ನ ಸಾಂಬಾರು, ಹೌದು. ಜೀರ್ಣ ಆಗ್ಬಿಡ್ತದೆ. ಅಕ್ಕಿಗಳಿಗೆ ನಾವು ರಾ ಮೆಟೀರಿಯಲ್ ಹಾಕ್ತಾ ಇರೋದಲ್ವಾ, ರಾಗಿ, ಗೋಧಿ, ಜೋಳ ಅವೆಲ್ಲ ಹಾಕ್ಬಿಡ್ತೀವಿ. ಕರಗಿಸ್ಕೊಳ್ಳೋಕೆ ಆಸಿಡ್ಸ್ ಬೇಕು ಹೊಟ್ಟೆಯಲ್ಲಿ. ಅದು ಉತ್ಪತ್ತಿ ಜಾಸ್ತಿ ಆದಾಗ ಎಲ್ಲರಿಗೂ ಆಸಿಡ್ ರಿಫ್ಲೆಕ್ಸ್ ಆದಂಗೆ ಅವಕ್ಕೂ ಆಗ್ತದೆ. ಆಸಿಡ್ ರಿಫ್ಲೆಕ್ಸ್ ಆದಾಗ ರೆಸ್ಪಿರೇಟರಿ ಸಿಸ್ಟಮ್ಗೆ ತಗಲುತ್ತೆ ಅದು ಆಸಿಡ್, ಅದು ಬಾಯಿ ಬಿಟ್ಕೊಳಕ್ ಸ್ಟಾರ್ಟ್ ಆಗ್ತಾ ಇದಾವೆ. ನೋಡಿ, ನಿಮ್ಗೆ ಸುಮಾರು ಜನ ಕೇಳ್ತಾರೆ, ಗಂಟ್ಲಲ್ಲಿ ಎಲ್ಲ ಬೆಳಗ್ಗೆ ಪ್ಯಾಚ್ ಬರ್ತಾ ಇದೆ, ಅದಾಗಿದ್ 3 ದಿನಕ್ಕೆ ಉಸಿರಾಟ ಸಮಸ್ಯೆ ಬರ್ತಾ ಇದೆ. ಇಲ್ಲಿ ಯಾವ್ದು ನಾನು ನೋಡಿಲ್ಲ, ಬಟ್ ನನಗೆ ಗೊತ್ತು ಇದೇ ಪ್ರಾಬ್ಲಮ್. ಅದೇನ್ ರೀಸನ್ ಸರ್? ಗಂಟಲಿ ಸ್ವಲ್ಪ ಗಂಟು ಕೂಡ ಆಗುತ್ತೆ, ಅದನ್ನೇ ವೈಟ್ ಕಲರ್ ಬರ್ನ್ ಆಗೋದು, ಅದು ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಆಸಿಡ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನೀವು ಯಾವಾಗ ನೀರು ಕೊಡ್ಲಿಲ್ಲ, ಹೀಟ್ ಐಟಮ್ಸ್ ಹಾಕಿದ್ರೆ ಈ ಸಮ್ಮರ್ ಅಲ್ಲಿ ಅಂದಾಗ ಆ ಪ್ರೊಡಕ್ಷನ್ ಜಾಸ್ತಿ ಆಗಿ ರಿಫ್ಲೆಕ್ಸ್ ಆದಾಗ ಆ ಗ್ಯಾಸ್ನ ಒಂದು ಇದಕ್ಕೆ ಬರ್ನ್ ಆಗೋದು, ಅದೆಲ್ಲ ಬರ್ನ್ ಆಗಿ ಆಮೇಲೆ ಅದಂಗೆ ಗ್ಯಾಂಗ್ರೀನ್ ಥರ ಗಾಯಗಳು, ಇದು ಕ್ಯಾಂಕರ್ ಬರ್ತಾವಲ್ಲ, ಆ ಥರ ಕ್ಯಾಂಕರ್ಗಳು ಫಾರ್ಮ್ ಆಗ್ತವೆ. ಇಲ್ಲ ಅಂದರೆ ಈ ಬ್ರಾಂಚೈಟಿಸ್ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಹೊಡೆದು ಅಲ್ಲಿ ಬರ್ನ್ ಆದಾಗ ಅಕ್ಕಿ ಬಾಯಲ್ಲಿ ಉಸಿರಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಲ್ ಡ್ಯಾಮೇಜ್ ಆಗುತ್ತಲ್ಲ, ಜೀವಕೋಶಗಳದ್ದು ಡ್ಯಾಮೇಜ್ ಆದಾಗ ಆ ಒಂದು ಪ್ರಾಬ್ಲಮ್ ಆಗಿ ಅಕ್ಕಿಗಳು ಸಾಯ್ತದೆ. ಈ ಟೈಮ್ ಹಂಗೆ ಒಂದರಿಂದ ಒಂದು ಅಳ್ತಾ ಇರ್ತದೆ, ಹೆಂಗ್ ಸ್ಟಾಪ್ ಮಾಡ್ಬೋದು ಸರ್ ನಾವು ಆ ಕಾಯಿಲೆನ? ಅದೇ ನೀವು ಕೂಲ್ ಆಗಿ ಇಟ್ಟೋಕೆ ತಂಪು, ನಾನು ಹೇಳಿದ್ನಲ್ಲ, ಚಿಯಾ ಸೀಡ್ಸ್, ಅಲ್ಲ ಶುಂಠಿ. ಸರ್, ಈಗ ಒಂದಿಂದ ವೈರಲ್ ಇನ್ಫೆಕ್ಷನ್ ತರ ಅಳ್ಳುತ್ತೆ ಅಂದ್ರಲ್ಲ, ಸೊ ಅದನ್ನ ಹೆಂಗ್ ನಾವು ತಡಿಬಹುದು? ಅದನ್ನ ನೋಡ್ಬೇಕು ನಾವು ಆಗ್ತಿರೋದ ಈ ತರ ಆಸಿಡ್ ರಿಫ್ಲೆಕ್ಸ್ ಇಂದ ಆಗ್ತಾ ಇದೆಯಾ, ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಿದ್ಯಾ, ಇಲ್ಲ ವೈರಲ್ ಇನ್ಫೆಕ್ಷನ್ ಬಂದಿದ್ಯಾ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಮೆಡಿಸಿನ್ ಮಾಡ್ಕೋಬೇಕು. ನಮಗೆ ಪಕ್ಕದಲ್ಲಿ ಅಕ್ಕಿ ಇಕ್ಕಿರ್ತೀವಲ್ಲ, ಅದರಿಂದ ಅಂಟುತ್ತಾ? ಯಾವ ತರ? ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ಆಡ್ಬಿಡುತ್ತೆ. ಬೇರೆ ಏನನ್ನ ಅಕ್ಕಿ, ಅದು ಒಂದೇ ಹಾಕಿದ್ದು ಸಮಸ್ಯೆ ಇರ್ತದಲ್ಲ, ನಾನು ಹೇಳ್ದಂಗೆ ಸಪರೇಟ್ ಐತಿ ಇಟ್ಕೊಂಡ್ಬಿಡ್ಬೇಕು. ಅಂತ ಟೈಮಲ್ಲಿ ಅವುಗಳನ್ನ ಸಪ್ರೇಟ್ ಇಟ್ಕೊಂಡ್ಬಿಟ್ಟು ಟ್ರೀಟ್ ಮಾಡಿ ಒಂದು 5 ದಿನ ಆದ್ಮೇಲೆ ಒಳಗಡೆ ಹಾಕೋಬೇಕು. ಇನ್ನು ಅದು ತೆಗ್ದಾದ್ಮೇಲೆ ಆ ಜಾಗದಲ್ಲಿ ಇನ್ನೂ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇರುತ್ತೆ, ಅದನ್ನ ಹೆಂಗ್ ಕ್ಲೀನ್ ಮಾಡ್ಬೋದು ಸರ್? ಏನ್ ಡೆಟಾಲ್ ಹಾಕ್ಬಿಟ್ಟು ಮಾಡ್ಬೋದು? ಯಾವ ತರ ಮಾಡ್ಬೋದು? ಡೆಟಾಲ್ಗೆಲ್ಲ ಈಗ ಬುಕ್ಕಲ್ಲ ಅವು, ಹಾ. ಇವಾಗೆಲ್ಲ ಮ್ಯೂಟೇಟ್ ಆಗ್ಬಿಟ್ಟಿದಾವೆ ವೈರಸ್ಗಳು, ಈಗ ಬರ್ತಾರಂತ ಕಾಯಿಲೆಗಳು. ನೀವು ಇವು ಬರ್ತವೆ, ಏನಪ್ಪಾ ಅದು, ಡಿಸ್ಇನ್ಫೆಕ್ಟೆಂಟ್ಸ್ ಬರ್ತವೆ, ವೆಟನರಿ ಮೆಡಿಕಲ್ಗಳಲ್ಲಿ ಸಿಗ್ತದೆ. ಏನ್ ಸರ್, ಸಿರಪ್ ಏನದು ಸರ್? ಲಿಕ್ವಿಡಾ? ಪೌಡ್ರು ಬರ್ತದೆ, ಇಲ್ಲ ಲಿಕ್ವಿಡ್ ಬರ್ತದೆ. ಏನ್ ಸರ್ ಅದು ಹೆಸರು? ಇಂಪೋರ್ಟೆಡ್ ಅಂದ್ರೆ ವಿರ್ಕಾನೆಸ್ ಅಂತ ಬರ್ತದೆ. ಹಾ. ಅದು ತುಂಬಾ ನಂಬರ್ 1 ಈಗ ವರ್ಲ್ಡ್ ಅಲ್ಲಿ, ತುಂಬಾ ಪ್ರಖ್ಯಾತಿ ಪಡೆದಿರೋಂಥದ್ದು. ಮಲ್ಟಿನ್ಯಾಷನಲ್ ಲೆವೆಲ್ ಅಲ್ಲಿ ಅದು ದೊಡ್ಡ ದೊಡ್ಡ ಲಾಫ್ಟ್ಗಳು ಯೂಸ್ ಮಾಡ್ತಾರೆ. ಎಷ್ಟು ಹಾಫ್ ಲೀಟರ್ಗೆನೆ 1600 ರುಪೀಸ್ ಏನೋ ಪ್ರೈಸ್ ಇದೆ. ಅದು ಅಷ್ಟೊಂದು ರೇಟ್ ಇದೆ. ಇಂಪೋರ್ಟೆಡ್ ಜರ್ಮನ್ದು, ಅದು ತುಂಬಾ ಚೆನ್ನಾಗಿದೆ. ಅದನ್ನ ಹಾಕೊಂಡು ನಾವು ಸ್ಪ್ರೇ ಮಾಡ್ಕೋಬಹುದು. ನಾವು ದಾವಡಿ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನ್ ಮಾಡಿದಾಗೆಲ್ಲ ಅದನ್ನ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು, 1 ಲೀಟರ್ ನೀರಿಗೆ ಒಂದು ಟ್ಯಾಬ್ಲೆಟ್ ಬರ್ತದೆ, ಪೌಡ್ರು ಬರ್ತದೆ, ಲಿಕ್ವಿಡ್ ಬರ್ತದೆ. ಲಿಕ್ವಿಡ್ ಆದ್ರೆ 1 ml ಹಾಕೊಳ್ಳೋದು, ಟ್ಯಾಬ್ಲೆಟ್ ಬಂದ್ರೆ 1 ಟ್ಯಾಬ್ಲೆಟ್ ಹಾಕೋಬಹುದು. ಅದೇನ್ ಹೆಸರು ಹೇಳ್ತೀರಾ ಸರ್ ಅದು? ವಿರ್ಕಾನೆಸ್ ಅಂತ. ವಿರ್ಕಾನೆಸ್. ಗೂಗಲ್ ಅಲ್ಲಿ ಬರುತ್ತೆ, ಫೋಟೋ ತೆಗೆದು ಬೇಕಾದ್ರೆ ಅಲ್ಲಿ ಸೈಡ್ ಅಲ್ಲಿ ಹಾಕಿ, ಹುಡುಗರು ಯಾರನ್ನ ನೋಡೋರಿದ್ರೆ ನೋಡ್ಕೊಂಡು ತಗೊಳ್ಳೋರಿದ್ರೆ ತಗೊಳ್ಳಿ, ಅನುಕೂಲ ಇರೋರು. ಸೊ ಯಾವ ತರ ಯೂಸ್ ಮಾಡ್ಬೇಕಾ ಸರ್ ಅದ್ರಲ್ಲಿ ಹಾಕೊಂಡು? ಅದನ್ನ ಅದೇ 1 ಲೀಟರ್ಗೆ 1 ಟ್ಯಾಬ್ಲೆಟ್ ಬರುತ್ತೆ. ಟ್ಯಾಬ್ಲೆಟ್ ತರ ತಗೊಂಡ್ರೆ, ನೀವು ಲಿಕ್ವಿಡ್ ತರ ತಗೊಂಡ್ರೆ 1 ml ಹಾಕೋಬೇಕು. 1 ml ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕಾನಿ ಎಲ್ಲ ನೀವು ಕ್ಲೀನ್ ಮಾಡಿದಾಗ ಸ್ಪ್ರೇ ಮಾಡಬೇಕು. ಇಲ್ಲ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ತದೆ ಅಲ್ಲ, ಅಂತ ಟೈಮಲ್ಲಿ ಅಕ್ಕಿಗಳ ಮೇಲೂ ಸ್ಪ್ರೇ ಮಾಡಿದ್ರು ಏನು ಸಮಸ್ಯೆ ಇಲ್ಲ ಅಕ್ಕಿಗಳಿಗೆ. ಬಟ್ ಅದು ಬ್ಯಾಕ್ಟೀರಿಯಾ ಸುಮಾರು ಒಂದು 71 ಟೈಪ್ ಆಫ್ ಡಿಸೀಸ್ಗೆ ಅದು ಪ್ರಿವೆಂಟ್ ಮಾಡ್ತದೆ, ಸಾಯಿಸ್ಬಿಡ್ತದೆ ವೈರಸ್ನ. ಸೊ ಅದನ್ನ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಅವೆಲ್ಲ ಅವಾಯ್ಡ್ ಆಗುತ್ತೆ.
ಅದು ವಿರ್ಕಾನೆಸ್ ಅಲ್ಲಿ 100% ಸೊಲ್ಯೂಷನ್ ಇದೆ, ಹಾ. ಪ್ರಿವೆಂಟ್ ಮಾಡ್ಬಿಡುತ್ತೆ, ಹಾ ಸ್ಪ್ರೆಡ್ ಸರ್. ಆಗಕ್ ಬಿಡಲ್ಲ. ಅದು ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಈಕ್ವಲೆಂಟ್ ಆಗಿ ವಿರ್ಬ್ಯಾಕ್ ಅವ್ರದ್ದಿದೆ, ಕರ್ಸೋಲಿನ್ ಅಂತ. ಅದು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡಿ, ಹಾ ಫೋಟೋ ಸರ್. ಸಿಗುತ್ತೆ ನಿಮಗೆ, ಫೋಟೋ ತಗೊಂಡು ಇಲ್ಲಿ ಹಾಕಿ. ಅದು 700 ರುಪೀಸ್ ಏನೋ ಇದೆ ಇವಾಗ. ಅದು ತುಂಬಾ ಚೆನ್ನಾಗಿದೆ. ಇಂಡಿಯಾ ಈ ನಮ್ಮ ಭಾರತ ದೇಶದಲ್ಲಿ ಅದು ಕಂಪ್ನಿ ಪರವಾಗಿಲ್ಲ. ಹಾ ಸರ್. ಅದು ಬಿಟ್ರೆ ಇನ್ನೊಂದು ಯಾವ್ದೋ ಗ್ರೋವೆಲ್ ಕಂಪ್ನಿ ಅವ್ರದ್ದು ವೈರಾಕ್ಲೀನ್ ಅಂತ ಒಂದಿದೆ, ಚೀಪೆಸ್ಟ್, ಬಟ್ ಅದು ಚೆನ್ನಾಗಿದೆ. ಹಾ ಸರ್. ವಿರ್ಕಾನೆಸ್ ನಂಬರ್ 1 ಇದೆ. ಹಾ ಅದು ಸರ್. ಬಿಟ್ರೆ ಇದು ಯಾವುದು ಕರ್ಸೋಲಿನ್, ವಿರ್ಬ್ಯಾಕ್ ಕಂಪ್ನಿ ಅವ್ರದ್ದು. ಅದು ಬಿಟ್ರೆ ವೈರಾಕ್ಲೀನ್ ಇದೆ, ಅದು ನಮ್ಮ ಭಾರತದವ್ರದ್ದೇನೆ. ಅದನ್ನು ತಗೋಬೋದು. ಅದು 300-400 ಇದೆ, ಡಬ್ಬ ಬರುತ್ತೆ, ಪೌಡ್ರ್ ಕೊಡ್ತಾರೆ. ಅದು 1 ಗ್ರಾಮ್ 1 ಲೀಟ್ರಿಗೆ ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳೋದು. ಇವಾಗ ಟೂರ್ನಮೆಂಟ್ಗೆಲ್ಲ ಅಕ್ಕಿಗಳು ಬಿಡ್ತಾ ಇರ್ತಾರೆ, ಹೌದೌದು. ಏನೋ ಕಾಯಿಲೆಗಳು ಬರಬಾರ್ದು, ನಮ್ಮ ಲಾಫ್ಟಲ್ಲಿ ಟೂರ್ನಮೆಂಟ್ ಬಿಡೋ ಅಕ್ಕಿ ಹೆಲ್ತಿಯಾಗಿರ್ಬೇಕಂದ್ರೆ ಅದ್ರ ಒಂದು ಕಾನಿಗೆ ದಿನ ಬಿಟ್ಟು ದಿನ ಅದನ್ನ ಸ್ಪ್ರೇ ಮಾಡ್ತಾ ಇದ್ರೆ ನೋಡಪ್ಪ, ಅಕ್ಕಿಗಳಿಗೆ ಏನು ಇನ್ಫೆಕ್ಷನ್ ಬರಲ್ಲ, ಸೇಫ್ ಆಗಿರ್ತವೆ ಟೂರ್ನಮೆಂಟ್. ಯಾಕಂದ್ರೆ ಪಾಪ ವರ್ಷ ಎಲ್ಲ ಸಾಕಿರ್ತಾರೆ, ಸುಮಾರು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ತಂದು ಎಲ್ಲ ಟ್ರೈನಿಂಗ್ ಎಲ್ಲ ಮಾಡಿ ಕೆಲಸ ಕಾರ್ಯ ನಮಗೂ ಇರ್ತದೆ, ಏನೋ ಒಂದು ಓಪ್ ಇಟ್ಕೊಂಡು ಮಾಡಿರ್ತಾರೆ. ಲಾಸ್ಟ್ಗೆ ಅದು ಇನ್ನೇನು ಸೀಸನ್ ಟೂರ್ನಮೆಂಟ್ ಬರ್ತಾ ಇದ್ದಂಗೆ ಕಾಯಿಲೆ ಬಿದ್ದೋಯ್ತು ಅಂದರೆ ಬೇಜಾರಾಗ್ಬಿಡ್ತದೆ ಯಾರಿಗೆ ಅದನ್ನು. ಸೊ ಅಂಥವರು ಆ ಪರಿಸ್ಥಿತಿಗೆ ಹೋಗ್ಬಾರ್ದು ಅಂದರೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಅಕ್ಕಿ ಚೆನ್ನಾಗಿದೆ ಬಿಡು, ನನಗೆ ಸಾಕಷ್ಟು ವಿದ್ಯೆ ಗೊತ್ತಿದೆ, ನಾನು ರೆಡಿ ಮಾಡ್ಕೋತೀನಿ ಅಂದರೆ ನಾನೇ ಸುಮಾರು ಅಕ್ಕಿಗಳು ನೋಡಿ ಸತ್ತೋಗ್ಬಿಡ್ತವೆ. ಯಾಕಂದರೆ ನಮಗೆ ಏನಂತ ನಮಗೆ ಒಂಥರ ಅಹಂ ಇರ್ತದೆ, ಬಿಡು ನನಗೆಲ್ಲ ಗೊತ್ತಿದೆ, ನಾನು ರೆಡಿ ಮಾಡ್ಕೋತೀನಿ. ಆ ಥರ ಚಾನ್ಸ್ ತಗೋಬಾರ್ದು. ನಮ್ಮ ಕೆಲಸ ಏನಿದೆ ರುಟೀನು ನಾವು ಮಾಡ್ತಾ ಇರಬೇಕು. ಸೊ ಏನಾಗುತ್ತೆ, ಇವಾಗ ಟೂರ್ನಮೆಂಟ್ ಬಿಡೋ ಅಕ್ಕಿಗಳಿಗೆ ನೀವು ವೈರಾಕ್ಲೀನು, ಇಲ್ಲಾಂದರೆ ಕರ್ಸೋಲಿನ್ನ, ಇಲ್ಲಾಂದರೆ ವಿರ್ಕಾನೆಸ್ಸು ಯಾವ್ದಾನ ಅಂತ ತಗೊಂಬಿಟ್ಟು ದಿನ ಬಿಟ್ಟು ದಿನ ಗೂಡು ಕ್ಲೀನ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ರೆ ಅಲ್ಲಿಗೆ ಯಾವುದೋ ಅಕ್ಕಿಗಳಿಗೆ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ತಲುಪಕ್ಕೆ ಬಿಡಲ್ಲ, ಅಕ್ಕಿ ಹೆಲ್ತಿಯಾಗಿರ್ತದೆ, ಸೇಫ್ ಆಗಿ ನೀವು ಟೂರ್ನಮೆಂಟ್ಗೆ ಬಿಟ್ಕೋಬೋದು. ಇವಾಗ ಈ ಸೀಸನ್ಗೆ ತುಂಬ ಇಂಪಾರ್ಟೆಂಟ್ ಅದು. ನಾನು ಯಾವುದೋ ವೀಡಿಯೋ ಹಾಕಿರಲಿಲ್ಲ, ಇದನ್ನು ಬೇಕಾದ್ರೆ ನೀವು ರೀಲ್ಸಲ್ಲೂ ಕಟ್ ಮಾಡಿ ಹಾಕಿ ಫೋಟೋಗಳು ಅಟ್ಯಾಚ್ ಮಾಡಿ, ಪಾಪ ಅವ್ರಿಗೆ ಹೆಲ್ಪ್ ಆಗುತ್ತೆ, ಟೂರ್ನಮೆಂಟ್ ಬಿಡೋರಿಗೆ ಉಪಯೋಗ ಆಗುತ್ತೆ. ಅದೇ ಸರ್, ತುಂಬಾ ಥ್ಯಾಂಕ್ ಯು ಸರ್, ಇಂದೊಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿರಾ ಸರ್. ಇನ್ನಷ್ಟು ಮುಂದೆ ತುಂಬಾ ಹೆಲ್ಪ್ ಆಗಲಿ ನಿಮ್ಮಿಂದ. ಮತ್ತೆ ಇನ್ನೂ ಸ್ವಲ್ಪ ಜನ ತಿಳಿಸ್ಕೊಡಿ ಸರ್, ಈ ಅಕ್ಕಿಗಳ ಮೆಡಿಸಿನ್ ಆಗಿರ್ಬೋದು, ಕಾಯಿಲೆ ಆಗ್ತಿರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ನನ್ನ ತಿಳಿಸ್ಕೊಡಿ. ಪ್ರಯತ್ನದಲ್ಲಿ ನಾನು ಇದ್ದೀನಿ. ಹಾ ಸರ್. ಏನಾಗುತ್ತೋ ಅದು ಶೋಕಿ ಬೆಳೆಸೋದಕ್ಕೆ ನಾವು ಮಾಡ್ತಾ ಇರಬೇಕು. ಬಟ್ ಮೊದಲೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ವಿ, ಇವಾಗ ಸ್ವಲ್ಪ ಜನ ಜಾಸ್ತಿ ಅಲ್ಲ, ಅಷ್ಟು ಜನಕ್ಕೂ ಕೊಡೋಕ್ಕಾಗಲ್ಲ. ನಾನು ಏನಂತ ಶ್ರೀಮಂತ ಅಲ್ಲ ಕೊಡೋದಕ್ಕೆ. ಸೊ ಅವನು ಏನಿದೆ ಚಾರ್ಜಸ್ ಅದು ಇಸ್ಕೊಂಡು ಕೊಡ್ತಾ ಇದೀವಿ. ಮುಂದಕ್ಕೂ ಮಾಡೋಣ, ಎಲ್ಲಿವರೆಗೂ ಜನ ಬೇಕು ಅಂತಾರೋ ಅಲ್ಲಿವರೆಗೂ ಕೊಡ್ತೀನಿ. ನಾನು ಎಲ್ಲೂ ಬಲವಂತ ಮಾಡಿ ತಗೊಳ್ಳಿ ಅಂತ ಹೋಗಲ್ಲ, ಬಂದರೆ ನಾನು ಇಲ್ಲ ಅನ್ನಲ್ಲ, ಖಂಡಿತ. ಓಕೆ ಸರ್, ನೀವು ಇದೇ ತರ ಹೆಲ್ಪ್ ಮಾಡ್ತಾ ಇರಿ ಸರ್. ತುಂಬಾ ಥ್ಯಾಂಕ್ ಯು ಸರ್, ವಿಡಿಯೋ ಕೊಟ್ಟಿದ್ದಕ್ಕೆ. ಟೈಮ್ ಇರಲಿಲ್ಲ ಆಕ್ಚುಲಿ, ತುಂಬಾ ಟೈಮ್ ಕೊಟ್ಟು ಒಂದು ವಿಡಿಯೋ ಕೊಟ್ಟಿದ್ದೀರಿ ನೀವು. ತುಂಬಾ ಥ್ಯಾಂಕ್ ಯು ಸರ್. ನಿಮಗೆ ಗೊತ್ತು ಎಷ್ಟು ಬಿಸಿ ಇರ್ತೀವಿ. ಹೌದು ಸರ್, ವಿಡಿಯೋ ಮಾಡ್ಬೇಕಾದ್ರೆ ಸುಮಾರು ಜನ ಬಂದು ಹೋದ್ರು, ಸುಮಾರು ಜನ ಇಷ್ಟು ಮೆಡಿಸಿನ್ ಬೇಕು ಅಂತ ಅಂದ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ಒಂದು ವಿಡಿಯೋ ಕೊಟ್ಟಿದ್ದಕ್ಕೆ. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.